ಇವತ್ತು ನಾವು ಆ ಅಮ್ಮನ ಹೊಲಿಗೆ ಡಬ್ಬಿಯಲ್ಲಿರೋ ಸೇಫ್ಟಿ ಪಿನ್ ಆಮೇಲೆ ಆ ಕಪಾಟಿನ ಬೀಗಗಳೆಲ್ಲ ಒಮ್ಮೊಮ್ಮೆ ಒಂದಕ್ಕೊಂದು ಅಂಟಿಕೊಂಡಿರುತ್ತಲ್ವಾ? ಹೌದು. ಅದಕ್ಕೆ ಕಾರಣ ಆ ಕಪ್ಪು ಬಣ್ಣದ ಮ್ಯಾಗ್ನೆಟ್ ಅಲ್ವಾ? ಎಕ್ಸಾಕ್ಟ್ಲಿ, ಅದೇ ಮ್ಯಾಗ್ನೆಟ್. ಆದ್ರೆ ಆ ಮ್ಯಾಗ್ನೆಟ್ ಅನ್ನ ನಾವು ಇವಾಗ ಮಧ್ಯಕ್ಕೆ ಕಟ್ ಮಾಡಿದ್ರೆ ನಮ್ಗೆ ಅದರ ಅರ್ಧ ಭಾಗ ಸಿಗಲ್ಲ. ಖಂಡಿತ ಸಿಗಲ್ಲ. ಬದಲಾಗಿ ತಕ್ಷಣವೇ 2 ಹೊಸ ಮ್ಯಾಗ್ನೆಟ್ಗಳು ಹುಟ್ಕೊಳ್ತವೆ. ಅರೆ, ಇದೊಂಥರ ಮ್ಯಾಜಿಕ್ ತರ ಇದೆ. ಹೌದು. ವಿಜ್ಞಾನಿಗಳಿಗೆ ಈ ಒಂದು ವಿಷಯ ಅರ್ಥ ಮಾಡ್ಕೊಳ್ಳೋತೆ ತುಂಬಾನೇ ವರ್ಷಗಳು ಬೇಕಾಯ್ತು. ಓ ವಾವ್! ಹಾಗಾದ್ರೆ ಇವತ್ತು ನಾವು ಆ ವಿಸ್ಮಯದ ಹಿಂದಿನ ಸೀಕ್ರೆಟ್ ಹುಡುಕೋಣ. ಓಕೆ, ಲೆಟ್ಸ್ ಅನ್ಪ್ಯಾಕ್ ದಿಸ್. ಆ ಮ್ಯಾಗ್ನೆಟ್ ನೋಡೋಕೆ ಒಂದು ಸಾಮಾನ್ಯ ಕಲ್ಲಿನ ತರಹ ಇದ್ರೂ ಕೂಡ ಅದರ ಒಳಗಡೆ ನಡೆಯೋ ಪ್ರಕ್ರಿಯೆ ತುಂಬಾನೇ ಅದ್ಭುತವಾಗಿದೆ. ಅಂದ್ರೆ ಪ್ರತಿಯೊಂದು ಮ್ಯಾಗ್ನೆಟ್ಗೂ 2 ತುದಿಗಳಿರ್ತವೆ. ಇವುಗಳನ್ನ ನಾವು ಮ್ಯಾಗ್ನೆಟಿಕ್ ಪೋಲ್ಸ್ ಅಂತ ಕರಿತೀವಿ. ಓಕೆ, ಅಂದ್ರೆ ಈ ಮ್ಯಾಗ್ನೆಟಿಕ್ ಪೋಲ್ಸ್ ಅಂದ್ರೆ ನಮ್ಮ ಛೋಟಾ ಭೀಮ್ ಮತ್ತು ಚುಟ್ಕಿ ತರ ಯಾವಾಗ್ಲೂ ಒಟ್ಟಿಗೆ ಇರ್ತಾವ? ಹೌದು ಹೌದು, ಯಾವಾಗ್ಲೂ ಒಟ್ಟಿಗಿರ್ತಾರೆ. ಒಂದು ನಾರ್ತ್ ಪೋಲ್ ಮತ್ತು ಇನ್ನೊಂದು ಸೌತ್ ಪೋಲ್. ಇವುಗಳನ್ನ ಸುಲಭವಾಗಿ ಗುರುತಿಸಲು ಆ ಮ್ಯಾಗ್ನೆಟ್ ಮೇಲೆ ಕ್ಯಾಪಿಟಲ್ ಎನ್ ಮತ್ತು ಎಸ್ ಅಂತ ಬರ್ದಿರ್ತಾರೆ. ಓ, ಅದಕ್ಕೇನಾ ಲೆಟರ್ಸ್ ಇರೋದು? ಆದ್ರೆ ಒಂದು ಡೌಟು, ಈ ಮ್ಯಾಗ್ನೆಟ್ನ ಶಕ್ತಿ ಈ ತುದಿಗಳಲ್ಲೇ ಜಾಸ್ತಿ ಇರುತ್ತೆ ಅಂತ ನಾವು ಕಣ್ಣಾರೆ ನೋಡೋದು ಹೆಂಗೆ? ಅದಕ್ಕೊಂದು ಸುಲಭವಾದ ಎಕ್ಸ್ಪೆರಿಮೆಂಟ್ ಇದೆ. ಇವಾಗ ಆ ಬಿಸಿ ಬಿಸಿ ಇಡ್ಲಿ ಮೇಲೆ ನಾವು ಚಟ್ನಿ ಪುಡಿ ಉದುರಿಸ್ತೀವಲ್ಲ, ಹಂಗೇನಾ? ಎಕ್ಸಾಕ್ಟ್ಲಿ ಅದೇ ಥರ ಒಂದು ಕಾಗದದ ಮೇಲೆ ಸ್ವಲ್ಪ ಐರನ್ ಫೈಲಿಂಗ್ಸ್ ಅಂದ್ರೆ ಆ ಸಣ್ಣ ಸಣ್ಣ ಕಬ್ಬಿಣದ ಪುಡಿಯನ್ನ ಹಾಕಿ ಓಕೆ, ಅದರ ಕೆಳಗಡೆ ಮ್ಯಾಗ್ನೆಟ್ ಇಟ್ರೆ ಸಾಕು. ಅಂದ್ರೆ ಆ ಕಬ್ಬಿಣದ ಪುಡಿ ಎಲ್ಲಾ ಕಡೆ ಸಮವಾಗಿ ಅಂಟ್ಕೊಳ್ತಾ? ಲಿಸ್ನಿಂಗ್. ವಾಟ್ಸ್ ಫ್ಯಾಸಿನೇಟಿಂಗ್ ಹಿಯರ್ ಇಸ್ ಆ ಪುಡಿ ಎಲ್ಲಾ ಕಡೆ ಸಮವಾಗಿ ಅಂಟ್ಕೊಳ್ಳಲ್ಲ. ಹೆಚ್ಚಿನ ಐರನ್ ಫೈಲಿಂಗ್ಸ್ ಆ ಮ್ಯಾಗ್ನೆಟ್ನ ತುದಿಗಳಿಗೆ ಅಂದ್ರೆ ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ಗೆ ಓಡಿ ಹೋಗಿ ಅಂಟ್ಕೊಳ್ತವೆ. ಅರೆ, ಮಧ್ಯದಲ್ಲಿ ಯಾಕೆ ಅಂಟ್ಕೊಳ್ಳಲ್ಲ? ಯಾಕಂದ್ರೆ ಮಧ್ಯದಲ್ಲಿ ತುಂಬಾ ಕಡಿಮೆ ಆಕರ್ಷಣೆ ಇರತ್ತೆ. ಇದರಿಂದ ಮ್ಯಾಗ್ನೆಟ್ನ ನಿಜವಾದ ಪವರ್ ಅದರ ತುದಿಗಳಲ್ಲಿದೆ ಅಂತ ಈ ಎಕ್ಸ್ಪೆರಿಮೆಂಟ್ ಇಂದ ಪ್ರೂವ್ ಆಗತ್ತೆ. ಹಿಯರ್ ಇಸ್ ವೇರ್ ಇಟ್ ಗೆಟ್ಸ್ ರಿಯಲಿ ಇಂಟ್ರೆಸ್ಟಿಂಗ್. ಹಾಗಾದ್ರೆ ಆ ತುದಿಗಳಲ್ಲೇ ಅಷ್ಟು ಪವರ್ ಇದ್ರೆ ನಾನು ಆ ದೊಡ್ಡ ಮ್ಯಾಗ್ನೆಟ್ ಅನ್ನ ನಮ್ಮ ಚಕ್ಕುಲಿ ಮುರಿದ ಹಾಗೆ ಪಟ್ ಅಂತ 2 ತುಂಡು ಮಾಡ್ರೆ ಏನಾಗುತ್ತೆ? ಏನ್ ಸಿಗ್ಬೋದು ಅಂತ ನಿಮಗೆ ಅನ್ಸುತ್ತೆ? ಲೈಕ್ ಒಂದ್ ಕಡೆ ಬರೀ ನಾರ್ತ್ ಪೋಲ್ ಮತ್ತು ಇನ್ನೊಂದ್ ಕಡೆ ಬರೀ ಸೌತ್ ಪೋಲ್ ಇರೋ ಬೇರೆ ಬೇರೆ ತುಂಡು ಸಿಗುತ್ತಾ? ಇಫ್ ಯು ಕನೆಕ್ಟ್ ದಿಸ್ ಟು ದ ಬಿಗರ್ ಪಿಕ್ಚರ್, ಆ ತರ ಖಂಡಿತ ಆಗಲ್ಲ. ವೈ ನಾಟ್? ಸೇಬನ್ನ ಕತ್ತರಿಸಿದ್ರೆ 2 ಅರ್ಧ ಸೇಬು ಸಿಗುತ್ತಲ್ಲ. ಆದ್ರೆ ಮ್ಯಾಗ್ನೆಟ್ನ ಪೋಲ್ಗಳನ್ನ ಬೇರೆ ಮಾಡಕ್ ಸಾಧ್ಯನೇ ಇಲ್ಲ. 100 ತುಂಡು ಮಾಡಿದ್ರೂ ಪ್ರತಿಯೊಂದು ಸಣ್ಣ ತುಂಡು ಕೂಡ ಹೊಸ ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಇರೋ 100 ಪುಟ್ಟ ಮ್ಯಾಗ್ನೆಟ್ಗಳಾಗ್ತವೆ. ಓ ಮೈ ಗಾಡ್, ಇದೊಂದು ಯೂನಿವರ್ಸ್ನ ಸೀಕ್ರೆಟ್ ಅಂತಾನೆ ಹೇಳ್ಬೋದು. ಕಲ್ಲಿನಂತಿರೋ ಮ್ಯಾಗ್ನೆಟ್ಗೆ ಈ ತರ ಹೆಂಗ್ ಮಾಡಕ್ಕಾಗುತ್ತೆ? ನಾವು ಮ್ಯಾಗ್ನೆಟ್ನ ಒಳಗಡೆ ಹೋಗ್ಬೇಕು. ಮ್ಯಾಗ್ನೆಟ್ನ ಒಳಗಿರೋ ಪ್ರತಿಯೊಂದು ಸಣ್ಣ ಕಣ ಕೂಡ ಅಂದ್ರೆ ಆ ಆಟಮ್ ಕೂಡ ತನ್ನದೇ ಆದ ಒಂದು ಪುಟ್ಟ ಮ್ಯಾಗ್ನೆಟ್ ಇದ್ದಾಗೆ. ಅವೆಲ್ಲವೂ ಒಂದೇ ದಿಕ್ಕಿಗೆ ಮುಖ ಮಾಡಿ ನಿಂತಿರ್ತವೆ. ಓ, ಅಂದ್ರೆ ನಮ್ಮ ಶಾಲೆಯ ಅಸೆಂಬ್ಲಿಯಲ್ಲಿ ಮಕ್ಕಳೆಲ್ಲರೂ ಸ್ಟೇಜ್ ಕಡೆ ಮುಖ ಮಾಡಿ ಶಿಸ್ತಿನಿಂದ ಲೈನಲ್ಲಿ ನಿಂತಾರಲ್ಲ, ಹಾಗೆ ಅಂತನಾ? ಹೌದು, ಕರೆಕ್ಟ್. ಆ ಮಕ್ಕಳ ಸಾಲನ್ನ ನೀವು ಮಧ್ಯಕ್ಕೆ ಕಟ್ ಮಾಡಿದ್ರೆ ಏನಾಗುತ್ತೆ? ನಮ್ಗೆ 2 ಹೊಸ ಸಾಲುಗಳು ಸಿಗ್ತವೆ. ಆಮೇಲೆ ಆ 2 ಹೊಸ ಸಾಲುಗಳಿಗೂ ತನ್ನದೇ ಆದ ಮುಂದಿನ ಸಾಲು ಮತ್ತು ಹಿಂದಿನ ಸಾಲು ಇದ್ದೇ ಇರುತ್ತಲ್ವಾ? ಹೌದಲ್ವಾ? ಮ್ಯಾಗ್ನೆಟ್ನಲ್ಲೂ ಆಗೋದಿದೆ. ಆಟಮ್ಗಳು ಮೊದಲೇ ಒಂದು ದಿಕ್ಕಿಗೆ ಜೋಡಣೆ ಆಗಿರೋದ್ರಿಂದ ನೀವದನ್ನ ಕತ್ತರಿಸಿದಾಗ ಹೊಸ ತುದಿಗಳು ತಾನಾಗಿಯೇ ನಾರ್ತ್ ಮತ್ತು ಸೌತ್ ಪೋಲ್ ಆಗಿ ಕೆಲಸ ಮಾಡ್ತವೆ. ವಾವ್! ಸೊ ವಾಟ್ ಇಸ್ ದಿಸ್ ಆಲ್ ಮೀನ್? ಅಂದ್ರೆ ಈ ಮ್ಯಾಗ್ನೆಟಿಕ್ ಪೋಲ್ಸ್ ಬಗ್ಗೆ ನಾವು ಯಾಕಿಷ್ಟು ಡೀಟೇಲ್ ಆಗಿ ತಿಳ್ಕೋಬೇಕು? ದೈನಂದಿನ ಜೀವನದಲ್ಲಿ ಇದರಿಂದ ಏನು ಉಪಯೋಗ? ಈ ಪೋಲ್ಗಳೇ ಪ್ರಪಂಚದ ಅನೇಕ ಯಂತ್ರಗಳಿಗೆ ಇಂಜಿನ್ ಇದ್ದ ಹಾಗೆ. ಓ, ಇವುಗಳ ಸಹಾಯದಿಂದಲೇ ನಾವು ಆ ಆಟಿಕೆ ಕಾರ್ನಲ್ಲಿರುವ ಮೋಟಾರ್, ಆಮೇಲೆ ನಾವು ದಾರಿ ತಪ್ಪಿದಾಗ ದಿಕ್ಕು ತೋರಿಸುವ ಕಾಂಪಾಸ್, ಕರೆಕ್ಟ್, ಮತ್ತು ಟ್ರ್ಯಾಕ್ ಮೇಲೆ ಗಾಳಿಯಲ್ಲಿ ತೇಲುತ್ತಾ ಸೂಪರ್ ಫಾಸ್ಟ್ ಆಗಿ ಹೋಗುವ ಆ ಮ್ಯಾಗ್ಲೆಫ್ ಟ್ರೈನ್ಗಳನ್ನ ತಯಾರಿಸಲು ಸಾಧ್ಯವಾಗಿರೋದು. ಅಮೇಜಿಂಗ್.